ಸುಮಲತಾ ಅವರ ಮಾತುಗಳಲ್ಲಿ ಏನಾದ್ರೂ ಹಿಂಟ್ ಸಿಗಬಹುದಾ ಅವರ ಮುಂದಿನ ನಡೆ ಏನು ಅನ್ನೋದರ ಬಗ್ಗೆ ಅಂತ ಅಂದ್ರೆ ಆ ರೀತಿಯ ಯಾವುದೇ ಸುಳಿವುಗಳು ಕೂಡ ಕಾಣಿಸಲಿಲ್ಲ. ಬಿಜೆಪಿಯ ಹೈಕಮಾಂಡ್ ಸಾಕಷ್ಟು ಪ್ರಯತ್ನ ಪಟ್ಟಿದೆ, ಮಾತುಕತೆಗಳಾಗಿವೆ. ನನಗೆ ನನ್ನ ಮಂಡ್ಯ ಜನರೇ ಮುಖ್ಯ, ನಾನು ಇಂದಿನಿಂದಲೂ ಕೂಡ ಜನರ ಅಭಿಪ್ರಾಯಗಳನ್ನ ಪಡ್ಕೊಂಡೆ ನನ್ನ ಮಂಡ್ಯ ಭವಿಷ್ಯದ ಬಗ್ಗೆ ನಿರ್ಧಾರ ಮಾಡಿದ್ದು. ಈಗಲೂ ಕೂಡ ಜನರ ಅಭಿಪ್ರಾಯದ ಆಧಾರದ ಮೇಲೆ ನಾನು ನಿರ್ಧರಿಸೋದು. ನಿಮ್ಮ ಕಾರ್ಯಕರ್ತರನ್ನ ಉಳಿಸಿಕೊಳ್ತೀವಿ ಅಂತ ಹೇಳಿದ್ದಾರೆ. ಮಂಡ್ಯದಲ್ಲಿ ಅಂತಿಮ ನಿರ್ಧಾರ ಅಂತ ಕೂಡ ಅವರು ಪ್ರಕಟ ಮಾಡಿದ್ದಾರೆ. ಅದು ಏಪ್ರಿಲ್ 3ನೇ ತಾರೀಕು ಅಂತಿಮವಾಗಿ ಪ್ರಕಟ ಆಗುತ್ತೆ. ಇವತ್ತು ಬೆಂಬಲಿಗರ ಸಭೆಯನ್ನ ಕರೆದಿದ್ರು. ಬೆಂಬಲಿಗರು ಇವತ್ತು ಕೂಡ ಬಹಳ ಒತ್ತಡ ಮಾಡ್ತಾ ಇದ್ದಾರೆ, ನೀವೇ ನಿಂತ್ಕೊಳ್ಬೇಕು ಅಂತ. ಮಂಡ್ಯದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಸಭೆಯನ್ನ ನಡೆಸಲಿದ್ದಾರೆ. ಅಲ್ಲಿಯೂ ಕೂಡ ಬಹುಶಃ ಇದೇ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗಬಹುದು. ಆ ನಂತರದಲ್ಲಿ ಏನಾಗುತ್ತೆ ಸುಮಲತಾ ಅವರ ನಡೆ ಅನ್ನೋದನ್ನ ನೋಡ್ಬೇಕು. ಅನ್ನೋ ಪ್ರಶ್ನೆನೇ ಎರಡನೇದಲ್ವಾ. ಫಸ್ಟ್ ಅವ್ರ ಸೀಟ್ ಉಳಿಸ್ಕೊಂಡಿದ್ರೆ ಆವಾಗ ಈ ಪ್ರಶ್ನೆ ಉದ್ಭವ ಆಗ್ಬೇಕು. 2019ರಲ್ಲಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಎಲೆಕ್ಷನ್ ಜೊತೆ ನಿಮ್ಮ ಇದಂತ ಸಚ್ಚಿದಾನಂದ್ ಅವರು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಕೊಂಡಿದ್ದಾರೆ ಮೇಡಮ್. ಸೊ ಇದನ್ನೆಲ್ಲ ಗಮನಿಸಿದಾಗ ಸುಮಲತಾ ಅವರು ಕೂಡ ಬಿಜೆಪಿಗೆ ಹೋಗ್ತಾರೆ ಅನ್ನುವಂಥದ್ದು ಇದೆ ಮೇಡಮ್. ನಾನು ಈ ಎಲ್ಲ ಪ್ರಶ್ನೆಗೆ ನಿಮ್ಗೆ ಒಂದು ಆನ್ಸರ್ ಸಿಗುತ್ತಲ್ವಾ ಈ ಒಂದು 3ನೇ ತಾರೀಕಿಗೆ. ನಾನು ಏನೇ ಇದ್ರು ಫಸ್ಟ್ ನನ್ನ ಜಿಲ್ಲೆಯಲ್ಲಿ ನಾನು ಹೇಳಬೇಕೆ ಹೊರತು ಇಲ್ಲಿ ಹೇಳಿದ್ರೆ ಅದು ತಪ್ಪಾಗುತ್ತೆ. ಯಾವ ಪಕ್ಷಕ್ಕೂ ಹೋಗಬೇಡಿ, ಅವಾಗ ಗೌರವ ಇರುತ್ತೆ. ಓಕೆ, ಅಷ್ಟೇ ತಾನೆ. ಏಪ್ರಿಲ್ 3ನೇ ತಾರೀಕು ಮಂಡ್ಯದಲ್ಲಿ ಎಷ್ಟು ಗಂಟೆಗೆ ಸಭೆ, ಎಲ್ಲಿ, ಅದೊಂದು ಹೇಳ್ಬಿಡಿ. ಅಲ್ಲ, ಅದನ್ನ ನಾವು ಅಲ್ಲಿ ಪರ್ಮಿಷನ್ ಕೇಳಿದ್ವಿ, ಅಲ್ಲಿಂದ ಬರಬೇಕು. ನಾವು ಅದನ್ನ ಅನೌನ್ಸ್ ಮಾಡ್ತೀವಿ. ಸೊ ನಮ್ಮ ಇದರಲ್ಲಿ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಅಲ್ಲಿ ಅನೌನ್ಸ್ ಆಗುತ್ತೆ. ಮಂಡ್ಯದಲ್ಲಿ ಸಭೆ ಯಾವಾಗ ಎಷ್ಟೊತ್ತಿಗೆ ಅನ್ನೋದರ ಬಗ್ಗೆ ಅವರು ಇನ್ನೇನು ಕೆಲವೇ ದಿನಗಳಲ್ಲಿ ಹೇಳಲಿದ್ದಾರೆ. ಇವತ್ತು ಅವರು ಹೇಳಬೇಕಾದ್ದು ಇಷ್ಟೇ, ಮಂಡ್ಯದಲ್ಲಿ ಕರೆದು ನಾನು ಮಂಡ್ಯದ ಜನರ ಮುಂದೆ ನನ್ನ ನಿರ್ಧಾರಗಳನ್ನ ತಿಳಿಸ್ತೀನಿ ಅಂತ. ಇವತ್ತು ಯಾವುದೇ ರೀತಿಯ ಹೇಳಿಕೆಗಳು ಅವರ ಒಂದು ಮುಂದಿನ ರಾಜಕೀಯ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಹಿಂಟ್ ಕೊಡ್ಲಿಲ್ಲ.